ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ತುಂಬಾ ಸ್ಪೆಷಲ್ ಆಗಿರುವಂತ ರೆಸಿಪಿ. ಯೂಶುವಲ್ ಆಗಿ ಕೊಡಗು ಚಿಕ್ಕಮಂಗ್ಳೂರು ಈ ಕಡೆ ಹೆಚ್ಚಾಗಿ ಮಾಡುವಂತ ರೆಸಿಪಿ ಅಂತ ಹೇಳ್ಬಹುದು. ಇದು ಮಳೆಗಾಲದಲ್ಲಿ ತುಂಬಾ ಪ್ರಿಯವಾದ ಅಡುಗೆಗಳಲ್ಲಿ ಇದು ಒಂದು ಅಂತ ಹೇಳ್ಬಹುದು. ಇದ್ರ ಹೆಸರು ಪತ್ರೊಡೆ ಅಂತ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟವಾದಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಪತ್ರೊಡೆ ರೆಸಿಪಿನ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಇದ್ರ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಖಾರ ಹುಳಿ ಇಂಥದನ್ನೆಲ್ಲ ಇಷ್ಟಪಡೋಂಥವ್ರಿಗೆ ಇದು ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಪತ್ರೊಡೆನ ಹೇಗ್ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಈ ರೀತಿಯಾಗಿ ಎಲೆಯನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇದನ್ನ ಇವಾಗ ಒಂದು ಟವಲ್ ತಗೊಂಡು ಅದನ್ನ ನೀಟಾಗಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಅದನ್ನ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಎಲೆಗಳನ್ನ ತಗೊಂಡಿದ್ದೀನಿ. ಆದ್ರೆ ಅಮ್ಮನ ಮನೇಲಿ ಇದ್ದಾಗ ಹಾಗಲ್ಲ, ತುಂಬಾ ಮಾಡ್ತಾ ಇದ್ರು. ಈ ಪತ್ರೊಡೆ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲಾ ಅಡಿಗೆಗಳು ಬಿಸಿ ಬಿಸಿಯಲ್ಲಿ ತಿಂದಾಗ ತುಂಬಾ ರುಚಿ ಅನ್ಸತ್ತೆ. ಆದ್ರೆ ಇದು ಹೇಗೆ ಅಂತಂದ್ರೆ ಬಿಸಿ ಮಾಡ್ತಾ ಮಾಡ್ತಾ ಹಳೇದಾಗ್ತಾ ಆಗ್ತಾ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಅನ್ಸುತ್ತೆ. ಈ ರೀತಿ ನಿಮ್ಮ ಊರಲ್ಲಿ ಮಳೆಗಾಲದಲ್ಲಿ ವಿಶೇಷವಾದ ತಿಂಡಿಗಳು ಯಾವ್ದಾದ್ರು ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಅದನ್ನ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅಲ್ಲಿ ಪಕ್ಕದಲ್ಲಿ ಇನ್ನೆರಡು ಎಲೆ ಇಟ್ಕೊಂಡಿದ್ದೀನಿ ನೋಡಿ, ಅದ್ ಬಂದು ಸಪ್ರೇಟ್ ಆಗಿ ಪೂರ್ತಿಯಾಗಿ ಎಲೆನ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇದನ್ನ ನೆಕ್ಸ್ಟ್ ಸ್ಟೀಮ್ ಅಲ್ಲಿ ಬೇಯಿಸ್ತೀವಿ. ಅದಕ್ಕೋಸ್ಕರ ಎಕ್ಸ್ಟ್ರಾ ಎಲೆನ ಹಾಗೆ ಇಟ್ಕೊಂಡಿದ್ದೀನಿ. ಈ ಎಲೆನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಅಮ್ಮ ಮಾಡೋ ಅಂಥದ್ದು ಇದೊಂದೇ ರೆಸಿಪಿ. ನಾನಿವಾಗ ಈ ಅಡುಗೆನ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಮಾಡ್ತಾ ಇದ್ವಿ ಅಂತ ಹೇಳದ್ನಲ್ವಾ. ಸೊ ಹಾಗೆ ನನ್ಗೆ ಮಳೆಗಾಲದ ನಮ್ಮ ಶಾಲೆ ದಿನಗಳು ಹೇಗಿತ್ತು ಅಂತ ನೆನಪಾಯ್ತು. ಸಾಮಾನ್ಯವಾಗಿ ನಾವು ಶಾಲೆನಲ್ಲಿ ಓದ್ತಾ ಇರೋ ದಿನಗಳಲ್ಲಿ ಹೇಗಿತ್ತು ಅಂತಂದ್ರೆ ಈ ನ್ಯೂಸ್ ಬಗ್ಗೆನ ಎಲ್ಲ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಯಾವ ನ್ಯೂಸ್ ಆದ್ರೂ ಅಷ್ಟೇನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ವಿಶೇಷವಾಗಿ ನ್ಯೂಸ್ ಬಗ್ಗೆ ಬಹಳ ಕಾಳಜಿ ಇರ್ತಿತ್ತು ನನ್ಗೆ. ಕಾರಣ ಇಷ್ಟೇನೆ, ಯಾಕಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆನಾದ್ರೂ ಇವತ್ ರಜೆ ಇದೆ ಅಂತ ಅಂದ್ಬಿಟ್ಟು ಬರುತ್ತೇನೋ ಅನ್ನೋ ಆಸೆನಲ್ಲಿ ನಾವು ನ್ಯೂಸ್ನ ಕೇಳ್ತಾ ಇದ್ವಿ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಇವಾಗ ತುಂಬಾ ನಗು ಬರುತ್ತೆ. ಈ ರೆಸಿಪಿಗೆ ನಾನಿವಾಗ ಒಂದು 4-5 ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಾವು ಸಂಜೆ ಹೊತ್ತು ಮಾಡೋದಾದ್ರೆ ಇದನ್ನ ಬೆಳಗ್ಗೆ ನೆನ್ಸ್ಕೊಂಡಿರ್ಬೇಕು ಅಕ್ಕಿನ. ಇದನ್ನ ಕಂಪ್ಲೀಟ್ ಆಗಿ ನೈಸ್ ಆಗಿ ರುಬ್ಕೋಬಾರ್ದು, ಒಂದ್ ಸ್ವಲ್ಪ ತರಿತರಿಯಾಗಿರ್ಬೇಕು. ಹಾಗೆ ಜಾಸ್ತಿ ನೀರನ್ನು ಹಾಕೊಳ್ಬಾರ್ದು. ಇವಾಗ ತೋರಿಸ್ತಾ ಇದೀನಿ ನೋಡಿ, ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಈ ಆಡಿಸ್ಕೊಂಡಿರೋಂತ ಅಕ್ಕಿನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಎಲೆ, ಅದನ್ನ ಹಾಕೊಳ್ಬೇಕು. ಇದು ನೈಸ್ ಆಗಿ ಆಡಿಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಒಂದ್ ರೀತಿ ಅಂಟಂಟು ಬರುತ್ತೆ, ಹುಡಿ ಹುಡಿಯಾಗಿ ಬರೋದಿಲ್ಲ ಕೊನೆಗೆ ಈ ರೆಸಿಪಿ ಕಂಪ್ಲೀಟ್ ಆಗುವಾಗ. ಆಡಿಸ್ಕೊಂಡಿರೋ ಅಕ್ಕಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಎಲೆನೂ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1-1.5 ಸ್ಪೂನ್ ಅಷ್ಟು ಖಾರದ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಮೇನ್ ಆಗಿ ಈ ರೆಸಿಪಿಗೆ ಬೇಕಾಗಿರುವಂತದ್ದು ಹುಣಸೆ ಹಣ್ಣಿನ ರಸ. ಯಾಕಂತಂದ್ರೆ ಆ ಎಲೆ ಬಂದು ನಾಲ್ಗೆ ಕಟ್ತಾ ಬರುತ್ತೆ ಸ್ವಲ್ಪ. ಸೊ ಈ ಹುಳಿನ ಹಾಕೊಳ್ಳೋದ್ರಿಂದ ಆ ರೀತಿ ಏನೂ ಆಗೋದಿಲ್ಲ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರನ ಇಲ್ಲಿ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ನಾವು ಮಸಾಲೆ ಮಾಡ್ತೀವಿ, ಅದಕ್ಕೂ ಖಾರದ ಪುಡಿ ಹಾಕ್ಬೇಕು. ನೆಕ್ಸ್ಟ್ ಒಂದ್ ಪಾತ್ರೆನಲ್ಲಿ ಈ ರೀತಿಯಾಗಿ ನೀರ್ ತಗೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಕ್ಸ್ಟ್ರಾ ಎಲೆ ಬೇಕು ಅಂತ ಎತ್ತಿಟ್ಕೊಂಡಿದ್ದಾನಲ್ಲ ಅದನ್ನ ತೆಗೆದ್ಬಿಟ್ಟು ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು. ಅದ್ರ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಹಿಟ್ಟು, ಅದನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ಸ್ಟೀಮ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆಗಿ ಬೇಯಬೇಕು ಅದು. ಇದು ಕಂಪ್ಲೀಟ್ ಆಗಿ ಕುಕ್ ಆಗೋಕ್ಕೆ ಒಂದು 15-20 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ಈ ರೀತಿಯಾಗಿ ನೋಡಿ ನೀಟಾಗಿ ಎಲ್ಲನೆಲ್ಲ ಕವರ್ ಮಾಡಿ ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ರೆ ಅದು ನೀಟಾಗಿ ಕುಕ್ ಆಗುತ್ತೆ. ಅದು ಬೇಯ್ತಾ ಇರಲಿ, ನಾವು ಅದಕ್ಕೆ ಬೇಕಾಗಿರುವಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧದಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, 4 ಲವಂಗ ಹಾಕೊಳ್ಬೇಕು. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ,
ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಖಾರದ ಪುಡಿ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ. ನಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಬೇಕು. ನೆಕ್ಸ್ಟ್ ಒಂದು 4ರಿಂದ 5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದ್ರಲ್ಲಿ ಸ್ವಲ್ಪ ಈರುಳ್ಳಿನ ಆಡಿಸ್ಕೊಳ್ಳಕ್ಕೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಇದನ್ನ ರುಬ್ಕೊಳ್ಬೇಕು. ಆದ್ರೆ ಇದಕ್ಕೆ ತುಂಬಾ ನೀರ್ ಹಾಕೋಬೇಡಿ, ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕು. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಈ ತರ ನೀಟಾಗಿ ರುಬ್ಕೊಳ್ಬೇಕು. ಸೊ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಬೆಂದಿದೆ. ಇವಾಗ ಅದನ್ನ ನಾನು ಒಂದು ಸ್ಪೂನ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಕುಕ್ ಆಗಿದೆಯಾ ಇಲ್ವೋ ಅಂತ. ನೀಟಾಗಿ ಸ್ಪೂನ್ ಇಂದ ಬಿಟ್ಟು ಬರ್ತಾ ಇದೆ ನೋಡಿ, ಈ ರೀತಿಯಾಗಿ ಬಿಟ್ಟು ಬಂದ್ರೆ ಬೆಂದಿದೆ ಅಂತ. ನೆಕ್ಸ್ಟ್ ಇದನ್ನ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಸ್ವಲ್ಪ ಅಗಲವಾಗಿರುವಂತ ಪಾತ್ರೆ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಎಣ್ಣೆ ಹಾಕೊಂಡು ಅದಕ್ಕೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಗ ಫ್ರೈ ಆಗ್ಲಿ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಈ ರೀತಿಯಾಗಿ ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು, ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನ ಹಾಕೊಂಡು ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಮೊದಲು ಇದಕ್ಕೆ ಯಾವುದೇ ರೀತಿ ನೀರ್ ಸೇರಿಸಬಾರ್ದು. ಫಸ್ಟ್ ಇದನ್ನ ಡೈರೆಕ್ಟ್ ಮಸಾಲೆನ ಹಾಕೊಂಡು ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಎಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಆಲ್ರೆಡಿ ನಾವು ಸ್ಟೀಮ್ ಮಾಡಿ ಇಟ್ಟಿದೀವಲ್ವಾ, ಅದರಲ್ಲಿ ಆಲ್ರೆಡಿ ಉಪ್ಪು ಸೇರಿಸಿರ್ತೀವಿ. ಸೊ ಆದಷ್ಟು ನೋಡ್ಕೊಂಡು ಆಮೇಲೆ ಉಪ್ಪು ಹಾಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವಿವಾಗ ನೀರ್ ಹಾಕೊಳ್ತಾ ಇದೀವಿ. ನೀರ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದೀನಿ ನೋಡಿ. ಈ ಕಪ್ ತಗೊಂಡಿದ್ನಲ್ಲ, ಅದ್ರಲ್ಲಿ ಒಂದ್ 2-2.5 ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಂದ್ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಕುದಿಯೋದಕ್ಕೆ ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ, ಸುತ್ತ ಆಯಿಲ್ ಬಿಟ್ಕೊಂಡಿದೆ. ಇಷ್ಟಾದ್ಮೇಲೆ ಇದಕ್ಕೆ ನಾವು ಸ್ಟೀಮ್ ಮಾಡಿಟ್ಟಿರ್ತೀವಲ್ವಾ, ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದನ್ನ ಸಣ್ಣ ಉರಿನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ನಿಧಾನವಾಗಿ ಬೇಯಿಸೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಅವಾಗವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು, ಯಾಕಂದ್ರೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪತ್ರೊಡೆ ಮಾಡಿ ಮುಗಿಯುವಾಗ ಈ ರೀತಿಯಾಗಿರುತ್ತೆ. ಇದನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಿಂದ್ರೆ ಸ್ವಲ್ಪ ಹುಡಿಯಾಗಿ ಇನ್ನು ರುಚಿಯಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ತುಂಬಾ ಟೇಸ್ಟಿ ಆಗಿರುತ್ತೆ. ಫೈನಲಿ ಪತ್ರೊಡೆ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ. ಇದು ಬಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡಾಯ್ತು. ನಿಮ್ಗೇನಾದ್ರೂ ಈ ಎಲೆ ಸಿಕ್ಕಿದ್ರೆ ಸಾಧ್ಯವಾದ್ರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಮೊದಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್.